ಅದ್ರೊಳಗ ಲಂಡನ್ ಅಂದ್ರ ಹೊರಗಿನ ದೇಶಕ್ಕೆ ಹೋಗೇ ಬರ್ಬೇಕ್ರಿ. ಇಲ್ಲಿ ಹೊಲ್ದಾಗ ಬೆಳೆ ಇದ್ದಾಗ ಟೆನ್ಷನ್. ಖಾರ ಕಡಿಮೆ ಹಾಕಿವ್ರಿ ಇವ್ರ ಸಲಾಗ. ಹಾಂ, ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾವಂತೂ ಸೂಪರ್ ಆಗದೀವಿ. ಹಾಗೆ ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತು ಬೆಳಗಿನ ಲಾಗ್ ನಾನು ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ವಾತಾವರಣ ಫುಲ್ ನ್ಯಾಚುರಲ್ ಆಗಿ ನಿಮಗೂ ಕೂಡ ನೋಡೋಕೆ ಖುಷಿ ಅನ್ನಿಸ್ಲಿ ಅಂತೇಳಿ ಹಳ್ಳಿ ವಾತಾವರಣದೊಳಗೆ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ನಿರ್ಬೆಂಚಿ ಸೈಡ್ ಬಂದ್ವಿ ಅಂತಂದ್ರೆ ಇಷ್ಟು ಸೂಪರಾಗಿ ಲಾಗ್ ಸಿಗ್ತೈತೆ ನಿಮ್ಗೆ. ಕೋಳೂರೊಳಗೂ ಕೂಡ ಇಷ್ಟ ಹಳ್ಳಿ ವಾತಾವರಣ. ಬೆಳಗ್ಗೆ ಲಾಗ್ ನನಗೆ ಮಾಡೋಕೆ ಆಗಂಗಿಲ್ಲ ಅಲ್ಲಿ, ಯಾಕಂದ್ರೆ ಕೆಲಸದೊಳಗೆ ಬ್ಯುಸಿ ಇರ್ತೀನಿ. ನಮ್ಮ ಶ್ರೀಯರ್ ಪಾಪ ಇದ್ರೆ ಅವ್ರು ಮಾಡ್ತಿದ್ರು, ಇಲ್ಲ ಅಂದ್ರೆ ನಾನು ಲೇಟಾಗಿ ಲಾಗ ಸ್ಟಾರ್ಟ್ ಮಾಡ್ತಿದ್ದೆ. ಇಲ್ಲಿ ಹಳ್ಳಿ ನಿರ್ಬೆಂಚಿ ಒಳಗೆ ಬಂದ್ರೆ ನಿಮಗೂ ಫುಲ್ ಖುಷಿ ಆಗ್ತೈತಿ. ಇಲ್ಲಿ ಲಾಗ ನೋಡ್ಕೋತ ಬರ್ತಿರ್ತೀರಿ ನೀವು. ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹಿಂಗೆಲ್ಲ ಸೂಪರಾಗಿ ಬೆಳಗಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರ್ತೀನಿ. ನೋಡ್ತಿರ್ಬೋದು ವಾತಾವರಣ ಹೆಂಗೈತೆ ಅಂತೇಳಿ. ಇಲ್ಲೆಲ್ಲ ಇದು ಇತ್ತು ರೀ, ಆ ಸಲ ಬಂದಾಗ ಸಜ್ಜಿ ಅದು ಇದು ಇತ್ತು. ಈ ಸಲ ಎಲ್ಲ ಹೊಲ ಫುಲ್ ಕ್ಲಿಯರ್ ಆಗೈತಿ. ಬ್ಯಾಸ್ಗೆ ನೋಡ್ರಿ ಈಗೇನು ಇರಂಗಿಲ್ಲ, ಮತ್ತು ಮಳೆಗಾಲ ಸ್ಟಾರ್ಟ್ ಆದಾಗ ಏನಾರ ಹಾಕ್ತಾರೆ. ನೋಡ್ರಿ ಹೆಂಗೈತಿ ಅಂತ. ಕಸ ಹುಡುಕ್ಬೇಕ್ರಿ, ಇನ್ನೂ ಕಸ ಅದೇನು ಹುಡುಕಿಲ್ಲ. ಇದು ಎಮ್ಮಿ ಕಾಲಂದು ಒಳಗಿಂದು ಹುಡುಗರು ಮಾಡ್ತಿರ್ತಾರೆ. ನನಗೆ ನಮ್ಮ ಅಕ್ಕ ಅಡ್ಗೆ ಕೆಲಸ ಒಪ್ಪಿಸಾಳ. ಎಲ್ಲೈತಿ ನೀ ಆ ಗುಬ್ಬಿ ಮನೆ ಮುಟ್ಟಿದೆ ಅಂದ್ರೆ ಅದು ವಾಪಸ್ ಅದ್ರಾಗ ಬರಂಗಿಲ್ಲ, ಒಳ್ಳೆ ಬರಂಗಿಲ್ಲ ಅದ್ರಾಗ ಅದು. ಹೌದನು? ಬೀಳುತ್ತಮ್ಮ, ಬೀಳುತ್ತ. ಕ್ರೋ ಬರುತ್ತ ಅಮ್ಮ, ಕ್ರೋ का घर है वो, क्रो क्रो. क्रो का घर है वो, आएगा देख कभी. ನೋಡ್ರಿ ಇಲ್ಲಿ ಎಮ್ಮಿ ಕಾಲನ್ ಕಸ. ಎಂಡಿ ಸಾರಿಸಿ ರಂಗೋಲಿ ಯಾರೆಲ್ಲ ಹಾಕ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಮುಂಚೆ ಎಂಡಿ ಮತ್ತು ಮಣ್ಣು ಎರಡೂ ಮಿಕ್ಸ್ ಮಾಡಿ ಮನೆ ಒಳಗೆ ಕೂಡ ಹಾಕ್ತಿದ್ರಿ ಇದನ್ನು. ಅಂದರೆ ಪರ್ಸಿ ಅದೇನು ಇರ್ತಿದ್ದಿಲ್ಲ, ಇದನ್ನೇ ಮಣ್ಣಿನೊಳಗೆ ಹಿಟ್ಟಿನ ಮಣ್ಣು ಇಲ್ಲಾಂದ್ರೆ ಕೆಂಪು ಮಣ್ಣು ಮಿಕ್ಸ್ ಮಾಡಿ ಇದನ್ನು ಸಾರಿಸ್ತಿದ್ರಿ. ಹೌದೌದು, ಇರಲಿ. ಹಿಂಗೈತೆ ನೋಡ್ರಿ. ಹೋಟ್ಲ್ ಆಗೈತಿ. ಇಲ್ಲಿ ಆಡು ಕಟ್ಟಿದ್ರಿ, ಇದು ಇಲ್ಲಿ ಕಸ ಬೆಳತ್ತಾರ ಅಪ್ಪರು. ಅವ್ನ ಕಾರ್ಬಾರನೇ ಅಂಥದ್ದು. ಕಸ ಬೆಳತ್ತಾರ ನೋಡ್ರಿ ಲಾಡಿನ ಕಾಲ. ಇಲ್ಲಿ ಒಳಗೆ ಕಟ್ಟಂಗಿಲ್ಲ, ಎಮ್ಮಿ ಹೊರಗೆ ಕಟ್ಟಿರ್ತಾರ. ಅಪ್ಪರನ್ನು ಈಗ ಬೇಸಿಗೆ ಅಂತ ಹೊರಗೆ ಮಕ್ಕೊಂಡಿರ್ತಾರೆ ನೋಡ್ರಿ, ಹಂಗಾಗಿ ಅಲ್ಲೇ ಕಟ್ಟಿರ್ತಾರೆ. ಇಲ್ಲಿ ಬರೀ ಸಣ್ಣ ಮರಿ ಆಡು ಅಷ್ಟೇ. ಚೋಟಕ್ಕ ಶ್ರೀ ಮುಟ್ಟಬಾರ್ದ ಶ್ರೀ, ಹಾಕಲ್ಲಿ ಒಳ್ಳಿ ಹಾಕಲ್ಲಿ, ಅದು ಒಳ್ಳೆ ಬರಂಗಿಲ್ಲ ನೋಡಲ್ಲಿಗೆ. ಅಯ್ಯೋ ಮುಟ್ಟಿದ್ನಲ್ಲ ಮತ್ತೆ. ಯಪ್ಪೋ ಬರ್ರಿ ಅಂತ ಹೋಮ್ ಇಡಿಯು ಮೆಂಟಲ್. ಎಲ್ಲಂಟಿ ಚೋಟಿ, ಎಲ್ಲಂಟಿ
ಗುಬ್ಬಿ ಗುಲ್ ಅದಾವ. ನಮ್ ಸಿಂಧು ಖುಷಿ ನೋಡ್ರಿ, ಬೆಳಗಿನ ಬಾಂಡೆ ಅವರೇ ತಿಕ್ಕಾಕತ್ತಾರ. ಬಾಯಾಗೇನ್ ಇಟ್ಕೊಂಡ್ಯಾ? ಹಾ ಬಾ. ಇಲ್ಲಿ ನೋಡ್ರಿ ಅವ್ರ ನಮ್ಮಪ್ಪ ಎಂಡಿ ಕಸ ಬೆಳತ್ತಾರ, ಇವ್ರು ಬಾಂಡೆ ತಿಕ್ಕಾಕತ್ತಾರ. ಮುಸ್ರಿ ತೆಗದಾರ ಇಲ್ಲಿ 2 ಬಕೆಟ್ ನೀರು ಮುಸ್ರಿ ಆಗ್ಯಾವು. ಇವನ ಎಮ್ಮಿ ಆಡು ಕುಡಿತಾವು. ಊರ್ ಕಡೆ ಎಷ್ಟು ಸಣ್ಣ ಹುಡುಗರೆಲ್ಲ ಇರ್ತಿತ್ತ, ದೊಡ್ಡ ದೊಡ್ಡ ಬಾಳೆ ಮಾಡ್ತಾರ. ಮತ್ತೆ ತಿಕ್ರಿ ಸಾಬೂನ್ ಹಚ್ತಿಕ್ರಿ. ಇಲ್ಲ ಮಗ ಒತ್ತೆಗೆ ತಿಕ್ರಿ ಅಂತ ಹೇಳ್ತೀನಿ ಅವ್ರಿಗೆ. ಈ ಕಡೆ ನಮ್ಮ ಭಾಗ್ಯ ಮೇಡಮ್ ಏನೈತಿ, ಓ ಅಕ್ಕಿ ಹೆಸರು ಮಾಡತ್ತಾಳ್ರಿ, ಅನ್ನಕ್ಕೆ ಇಡಾಕ ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಿ ಅಕ್ಕಿ ಹಸನ್ ಮಾಡತ್ತ. ಅಡ್ಗೆ ಮಾಡೋ ಜವಾಬ್ದಾರಿ ಅರ್ಧ ನನಗೆ, ಅರ್ಧ ಬಾಗುಗೈತಿ. ನಾವಿನ್ನೂ ಅಮೇರಿಕಕ್ಕೆ ಹೋಗಿ ಬಂದಿಲ್ರಿ. ಈಗ ಯಾರ್ಯಾರು ಹೋಗಿ ಬಂದಿರಿ? ಎಲ್ಲರೂ ಹೋಗಿ ಬಂದಿರನ? ಲಂಡನ್ ಎಲ್ಲರೂ ಹೋಗಿ ಬಂದಿರಿ. ನಾನೇ ಹೋಗ್ಬೇಕೇನ ಈಗ? ಅದ್ರೊಳಗೆ ಲಂಡನ್ ಅಂದ್ರೆ ಹೊರಗಿನ ದೇಶಕ್ಕೆ ಹೋಗೇ ಬರ್ಬೇಕ್ರಿ. ಇಲ್ಲಿ ಹೊಲ್ದಾಗ ಬೆಳೆ ಇದ್ದಾಗ ಟೆನ್ಷನ್ ಇಲ್ಲ, ಇರ್ಲಾರ್ದಾಗ ಲಂಡನ್ ದಾಟಿ ಮತ್ತು ಅದಕ್ಕಿಂತ ದೊಡ್ಡ ದೇಶ ಯಾವ್ದೈತಿ? ದೂರ ಇಂಡಿಯಾ. ನಮ್ಮ ಇಂಡಿಯಾ ದಾಟಿ ಲಂಡನ್ ಮುಟ್ಟಿ ಬರ್ಬೇಕು. ಇದ್ರ 3 ಮರಿ ಅದ ನೋಡ್ರಿ ಬೆಕ್ಕಿನು. ಚೋಟ ಮೋಟ ಇಡೀ ಖುಷಿ ಸಕ್ರೆ ಬೇಡ ಬೇಡ. ಡ್ಯಾನ್ಸ್ ಮಾಡ್ಕೊಂಡ ಖುಷಿ ಯಾವಾಗ ಗೊತ್ತಿಲ್ಲ, ಯಾವ್ದು ಮಾಡ್ತೀನಿ ಬಂದು ಬೈ ನಾನು ದೇಶಿಂದಿ ಅಕ್ಕ. ನಾ ಒಂದು ಆಡಕ್ಕೆ ಡ್ಯಾನ್ಸ್ ಮಾಡ್ತೀನಿ, ವಿಡಿಯೋ ಮಾಡ್ತೀಯ ಅಂತ. ಡುಗು 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 ಡುಗು. ನಮ್ಮ ಖುಷಿ ಊರಿಗೆ ಹೋಗ್ತಾಳ. ಬಿಟ್ಟು ಬರಾಕ ನಮ್ಮ ಅಕ್ಕ ರೆಡಿ ಈಗ ಇಲ್ಲೇ ಮುದ್ದೆ ಬತ್ತಾನ ಹೋಗಿ ಬಸ್ ಹತ್ತಿಸಿ ಬರ್ತಾರಿ. ಆ ಕಡೆ ಮಾತೇನೈತಿ ಅವ್ರ ಮಮ್ಮಿ ನಿಂತಿರ್ತಾಳ, ಕರ್ಕೊಂಡ್ಬಿಡ್ತಾಳ. ಯಾಕಂದ್ರೆ ನಾಳಿಗೆ ಬಿಜಾಪುರಕ್ಕೆ ಹೋಗ್ಬೇಕ್ರಿ. ಶಾಲಿಗೆ ಬಿಜಾಪುರದಾಗ ನಮ್ಮ ಅಕ್ಕರ ತಕ್ಕದಾಳ ನೋಡ್ರಿ, ಅಲ್ಲಿ ಹೋಗ್ಬೇಕು. 2nd ಕ್ಲಾಸ್ ಬಂದಾಳ್ರಿ. ಈಕಿ ಕನ್ನಡ ಶಾಲೆ ಕಲ್ತಿದ್ರಿ. ನಾನು ಹೇಳ್ತೀನಿ ನೋಡ್ರಿ, ನಮ್ಮ ಖುಷಿ ಕನ್ನಡ ಶಾಲೆ, ಊರೊಳಗೆ ಕನ್ನಡ ಶಾಲೆ ಕಲ್ತಿದ್ದು. ಅಭ್ಯಾಸದ ಬಗ್ಗೆ ಅಷ್ಟು ತಲೆ ಕೊಟ್ಟಿಲ್ಲ. ನಮ್ಮ ರತ್ನಕ್ಕೂ ದುಡಿಯಕ್ಕೆ ಹೋಗಕ್ಕೆ ಅವ್ರ ಅಪ್ಪನೂ ತೆಗೆದಕ್ಕೆ ಹೋಗವ. ಕನ್ನಡ ಶಾಲೆಗೆ 2 ಕಲ್ಸಿರ್ತಾರೆ. ಅಷ್ಟರೊಳಗನ ಹಳ್ಳ್ಯಾಗ ಮಕ್ಕಳು ಈಗೇನು ಯಾರು ದಡ್ಡ್ರು ಅನ್ನಂಗಿಲ್ಲ. ಸ್ವಲ್ಪ ಇದ್ರಿ ಶಾಣೆ. 2 ವರ್ಷ ಆತ್ರಿ ಇದನ್ನ ಬಿಡಿಸಿ 2ನೇ ವರ್ಷ ಇರೋದಿಲ್ಲ. ಚೋಟು ಖುಷಿ 2 ವರ್ಷ ಕಂಪ್ಲೀಟ್ ಆಗಿದ್ದು. ಬಿಜಾಪುರಕ್ಕೆ ನಮ್ಮ ಅಕ್ಕರ ತಕ್ಕ ಅವ್ರದ್ದು ಕನ್ನಡ ಹೇಳ್ತಾರೆ, ಅಲ್ಲಿ ನೋಡಿಲ್ಲ ಕನ್ನಡ ಹೇಳ್ತಾರೆ. ಫುಲ್ ಇಂಗ್ಲೀಷ್ ಮೀಡಿಯಂ ಅಲ್ಲ, ಆದ್ರೂ ರೊಕ್ಕ ಸಾಲಿದೆ. ಅದು ಭಾಗ್ಯ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಿಜಯಪುರ ಗಣೇಶ್ ನಗರದಾಗ ಮಹಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ನಮ್ಮ ಅಕ್ಕರ್ದ್ರಿ. ಅದು ನಮ್ಮ ಬಸವಮ್ಮ ನಡೆಸ್ತಾರ ಸಾಲಿನ. ಅಲ್ಲಿ ಬಿಟ್ಟೈತ್ರಿ. ಈ ಸದ್ಯಕ್ಕೆ ಈಕಿಯೇ ಕನ್ನಡ ಶಾಲೆ ಕಲ್ತು ಆ ರೊಕ್ಕ ಸಾಲಿಗೆ ಹೋಗ್ಯಾಳಂದ್ರು 2 ವರ್ಷನಾಗ ಇಂಪ್ರೂವ್ ಆಗ್ಯಾಳ್ರಿ ಈಕಿ. ಕನ್ನಡ ಶಾಲೆಗೆ ಇರುತ್ತಾನ ಏನು ಬರ್ತಿದ್ದಿಲ್ಲ ನಿನಗ ಅದಿಲ್ಲ ಆಂಟಿ. ನಮ್ಮ ಶಾಲೆ ಸ್ಟ್ರಿಕ್ ಆಗೈತಿ. ಕನ್ನಡ ಶಾಲೆ ಎಲ್ಲ ಸ್ಟ್ರಿಕ್ ಆಗ್ಯಾವು. ಆದ್ರೆ ಕನ್ನಡ ಶಾಲೆಗೆ ರೊಕ್ಕ ಶಾಲೆಗೆ ಅಂದ್ರೆ ಅಲ್ಲಿ ಇಂಗ್ಲೀಷು, ಅಲ್ಲಿ ಅಭ್ಯಾಸ ಫರಕ್ ಬರುತ್ತಲ್ಲ. ಆ ರೀತಿ ಅಲ್ಲಿಂದ ಕನ್ನಡ ಮೀಡಿಯಂಲಿಂದ ಬಂದು ಇಂಗ್ಲೀಷ್ ಶಾಲೆಗೆ ಸೇರಿ ಹೋದ ವರ್ಷ ಎಷ್ಟು ಬಂದಿದ್ದು? 3rd ಬಂದಿದ್ದೇನ? ಹೋದ ವರ್ಷ 3rd ಬಂದಿದ್ದಳ್ರಿ. ಶಾಣ ಇದ್ದಳ್ರಿ ಈಕಿ. ಇವ್ರೂರ್ ಶಾಲೆ ಒಳಗೆ ಅದು ಸ್ಟ್ರಿಕ್ ಆತು. ಈಗ ಮನ್ಯಾಗ ಒಳ್ಳೆ ಅಭ್ಯಾಸ ತಗೊಳ್ಳೋದು, ಒಳ್ಳೆ ಟ್ಯೂಷನ್ ಅಂತವೇನು ಮಾಡ್ತಿದ್ದಿಲ್ಲ. ಆಕಿನ್ ವಿಚಾರ ಭಾಳ ಓಡ್ತಿದ್ದಿಲ್ಲ. ಇಲ್ಲಿ ಹಂಗಲ್ರಿ. ನಮ್ಮ ಅಕ್ಕ ಅಲ್ಲೇ ಮತ್ತೆ ಟ್ಯೂಷನ್ ರೀ. ಮುಂಜಾನೆ ಏನು ಮಾಡ್ಬೇಕು? ಎಷ್ಟಕ್ಕೆ ಎದ್ದೇಳ್ತಿ? 6ಕ್ಕೆ ಎದ್ದು ಜೋರಾಗಿ ಮಾತಾಡು, ಪೂಜೆ ಗೀಜೆ ಮಾಡಿ ಚಾ ಕುಡಿದು ಟ್ಯೂಷನ್ಗೆ ಹೋಗ್ಬೇಕು ಅಲ್ಲ? ಮುಂಜಾನೆ ಟ್ಯೂಷನ್ ಇಲ್ಲನು. ಸಾಲಿಗೆ ಎಷ್ಟಕ್ಕೆ ಹೋಗ್ಬೇಕು? 8:30ಗೆ ಸಾಲಿಗೆ ಹೋಗ್ಬೇಕ್ರಿ. ಒಳ್ಳೆ ಟಿಫನ್ ತಗೊಳಕ 10:00ಗೆ ಬಂದು ಟಿಫನ್. ನಮ್ಮ ಅಕ್ಕ ಅವ್ರ ಮನ್ಯಾಗ ಇರ್ತಾಳಂದ್ರೂ ಟಿಫನ್ ಮನ್ಯಾಗ ಕುಂತ ನಾಷ್ಟ ಮಾಡಂಗಿಲ್ರಿ. ಈಕಿ ಬರ್ದ್ರಾಗ ಡಬ್ಬಿ ಕಟ್ಟಿಟ್ಟಿರ್ತಾಳ. ಡಬ್ಬಿ ತಗೊಂಡ್ ಎಲ್ಲಾ ಮಕ್ಕಳ ಜೊತೆಗೆ ಹೋಗಿನೇ ಈಕಿ ನಾಷ್ಟ ಮಾಡ್ಬೇಕ್ರಿ.
ಸಾಲಿಗೆ ಹೋಗ್ಯಾಳ ಅಂದ್ರೆ ಮನ್ಯಾಗ ಸಾಲಿ ಮುಗಿತಾನು ಮನೆ ಸನ್ಯಾಗ ಬರೋದಿಲ್ಲಿಕ್ಕಿ ಒಳ್ಳೆ ನಾಷ್ಟ ಮಾಡಿಂದ ಮತ್ತ 2 ಗಂಟೆಗೆ ಸಾಲಿ ಬಿಟ್ಟು ಬಿಡ್ತಾನ 2 ಗಂಟೆಗೆ ಸಾಲಿ ಬಿಟ್ಟಿಂದ ಮನೆಗೆ ಬರ್ತಾಳ್ರಿ ಮನೆಗೆ ಬಂದು ಊಟ ಗಿಟ ಮಾಡಿ 1-2 ಅವರ ಬಂಡೆ ಗಿಡ ಇದ್ದೋನ ತೀಕಿ ಮತ್ತೆ ಅಭ್ಯಾಸ ಮಾಡಿ ಸಂಜೆಗೆ ಟ್ಯೂಷನ್ ಅದು ಎಷ್ಟಿತ್ತು 5ಕ್ಕೆ ಟ್ಯೂಷನ್ ರೀ ಅಭ್ಯಾಸದ ಬಗ್ಗೆ ನಮ್ಮ ಬಿಜಾಪುರ ಅಕ್ಕ ಅಷ್ಟು ತಲೆ ಒತ್ತು ಕೊಡ್ತಾರಂದ್ರ ನನಗಾದ್ರೆ ಹೇಳ್ತಾರೆ ಈಗ ಮಕ್ಕಳದ ಅಭ್ಯಾಸ ನೋಡು ಮೊದಲ ಅದಕ್ಕೆ ಜಾಸ್ತಿ ಒತ್ತು ಕೊಡ ಅಂತೇಳಿ ಮತ್ತು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡಬೇಕ್ರಿ ಮುಂದಿಂದ ಆಗಿಲ್ಲ ಅಂದ್ರೆ ಅವ್ರ ದಾರಿ ಅವ್ರು ಹೆಂಗಾಗುತ್ತೋ ಗೊತ್ತಿಲ್ಲ ನಮ್ಮ ಕೈಯಾಗ ಅದಾರಪ್ಪ ನಾವು ಕಲಿಸೋದು ನಮಗೂ ಆಗುತ್ತಾ ಅಂತಂದ್ರೆ ನಾವು ಜಾಸ್ತಿ ಅದಕ್ಕೆ ಒತ್ತು ಕೊಡ್ಬೇಕಂತೇಳಿ ಈಕಿನ ನಮ್ಮ ರತ್ನೂ ನಾವು ನನಗೂ 3 ಹೆಣ್ಣದು ನಾನು ದುಡಿತೀನಿ ಹಂಗ ಹಿಂಗ ಅಂತೇಳಿ ಈಕಿನ ಹೋಗ್ಬೇಕಿನ ಅಲ್ಲಿ ಬಿಟ್ಟರು ನಮ್ಮ ಅಕ್ಕರನ್ನು ಕೂಡ ಇಟ್ಕೊಂಡ್ಲು ಈ ಹೋದ ವರ್ಷ 3rd ಬಂದಿದ್ದಳ್ರಿ ಆ ಸಾಲಿಗೆ ಹೊಂದ್ಕೊಂಡು ಅಲ್ಲಿ ಅಭ್ಯಾಸಕ್ಕೆ ಹೊಂದ್ಕೊಂಡು ಅವು ಲೆಕ್ಕ ಏನು ಎಂತ ಆ ಕಟ್ತಾವಡಿ ಅಂತೆಲ್ಲ ನನಗೂ ಬರಂಗಿಲ್ರಿ ಅವೆಲ್ಲ ಹೊಂದ್ಕೊಂಡು ಹೋದ ವರ್ಷ 3rd ಬಂದಿದ್ಲು ಈ ವರ್ಷ 2nd ಬಂದಾಳ್ರಿ ಅದು 94 ಈಗ ಫಸ್ಟ್ ಬಂದ ಹುಡುಗಿ 97 ಸೆಕೆಂಡ್ ಬಂದಕ್ಕೆ 49 ಈಕಿ 94 ಸೆಕೆಂಡ್ ಬಂದಕಿ ಫಸ್ಟ್ ಬಂದಕ್ಕೆ 97 ಥರ್ಡ್ 91 ಎಲ್ಲಾರು 90 ಮ್ಯಾಗ ತಗೊಂಡಾರ್ರಿ ಆಂಟಿಗೆ ನೋಡ ಅಜ್ಜಿ ಅದನ್ನು ಬೋರ್ಡಿಗೆ ಬರ್ದಾಕಿರ್ತಾರ್ರಿ ನಮ್ಮ ಇಡೀ ಫ್ಯಾಮಿಲಿ ಎಲ್ಲಾರು ಖುಷಿ 2nd ಕ್ಲಾಸ್ ಬಂದಿದ್ದು ಇದಾಕ್ ಬರ್ದ್ ಸ್ಟೇಟಸ್ ಒಳಗೆ ಇಟ್ಟಿದ್ರು ನಾನು ಕೂಡ ಇಟ್ಟಿದ್ನಿ ಆ ತರ ಸಾಲಿ ಜಾಸ್ತಿ ಒತ್ತು ಕೊಡ್ತೀವಿ ಈಗ ನಾಳೆಗೆ ಹೋಗ್ಬೇಕು ಬಿಜಾಪುರಕ್ಕ ಇವತ್ತ ನಾಗೂರ್ಗೆ ಹೋಗ್ತಾಳ ನಮ್ಮ ಅಕ್ಕ ಹೋಗಿ ಮತ್ತೆ ನಾಳೆಗೆ ಹೋಗಿ ಅಲ್ಲಿ ಬಿಜಾಪುರಕ್ಕೆ ಬಿಟ್ಟು ಬರ್ತಾಳ ನೋಡು ಸಣ್ಣಾಗ ಅವ ಬಾಯ್ ಬಾಯ್ ಹೋಗಯ್ಯ ಬರ್ರಿ ಅಕ್ಕರ ಬಾ ಬಸ್ಸಿಂದ ಇಲ್ಲಿ ನಿಂತಾರ ಮಾತಾಡ ಬಾ ಆಂಟಿ ಬ್ಲ್ಯಾಕ್ ನೋಡ್ರಿ ನಮ್ಮ ಅಂಟಿ ಸಮೋಸ ಮಾಡಕತ್ತಾಳ ಖಾರ ಕಡಿಮೆ ಹಾಕಿವ್ರಿ ಇವ್ರ ಸಲಾಗ ಅಂತೇಳಿ ಮ್ಯಾಗ ನಿಂತ್ರ ಉದ್ರಿ ಅಲ್ಲ ಮನೆ ಅಡಿಕಲ್ ಮಳೆ ಆತಲ್ಲ ಅದ್ರಾಗ ಉದ್ರಿದೆ ನಮ್ಮ ಮಮ್ಮಿ ಹೊಟ್ಟೆ ನಿಂತ್ರ ಉದ್ರಿ ಇದಕ್ಕ ಮನ್ನಿ ಸಲ ಮೆದೆ ಇಟ್ಟಾಕಿದ್ದಾರಿ ನಾನ್ ತೊಡ್ದಾಗ ಮಾಡಾಗ ಈಗ ಇಲ್ಲಿ ಇದು ಹಾಕಿದ್ವಿ ಬರೀ ಗೋಧಿ ಹಿಟ್ಟು ಅಂದ್ರ ಮೈದಾ ಹಿಟ್ಟು ಮಧ್ಯಾಹ್ನ ಟೈಮ್ನಾಗ ಅಂಗಡಿ ತೆಗ್ದಿರಲ್ಲ ಅನ್ಕೊಂಡ್ಲಾಕ ಹಂಗಾಗಿ ಇದಕ್ಕೆ ಗೋಧಿ ಹಿಟ್ಟು ನಾನು ತಗೊಂಡಿನಿ ನಾನು ಯೂಟ್ಯೂಬ್ ವಿಡಿಯೋದವಾಗ ನೋಡಿದ್ನಿ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಅಂತೇಳಿ ಹೆಂಗೆ ಬರ್ತಾವ ಗೊತ್ತಿಲ್ಲ ಆಂಟಿ ಮ್ಯಾಗ ಭಾಳ ಹೆಚ್ಚು ಕಳಿಸೋರಿ ವಾ ಕಲರ್ ಅಷ್ಟ ಚೇಂಜ್ ಕರೆ ಟೇಸ್ಟ್ ಮಾತ್ರ ಕರಂ ಅವ ಕ್ರಿಸ್ಪಿನೆಸ್ ಮಸ್ತ್ ಅದ್ರಿ ತಿನ್ಬರ್ರಿ ನೀವು ತಿನ್ನಕೊಂಡ್ರೆ ಸಾಲಂಗಿ ಹುಡುಕರ ಹಣ್ಣಿಗೆ ಮುತ್ತೆ ಕುಡಕ್ಕೆಲ್ಲ ಇಲ್ಲ ಫಸ್ಟ್ ತಗೊಂಡು ಕೊಡಿ ನಮ್ಮ ಅಪ್ಪವ ಗೊತ್ತವ ಆಮೇಲೆ ಯಾರು ಒಬ್ರು ಹೋಗಿ ದೊಡ್ಡ ಪಪ್ಪ ಕೊಟ್ಟು ಬರ್ರಿ ಏನ ಓಕೆ ಸರಿ ಆಯ್ತು ಮಸ್ತ್ ಈ ತರ ಮಾಡಿ ಅಂಗಡಿ ಹಾಕಿದ್ರು ಬಾಗ ನಾನು ಇಲ್ಲಿ ಹಾಕಿದೆ ಆಂಟಿ ಮಸ್ತ್ ನೋಡು ಬಿಸ್ನೆಸ್ ಅದಿಲ್ಲ ಲಾಭ ಸಮೋಸ ಸೆಂಟರ್ ಓಂಕಾರನ ಸರಿ ನಾವು ಇವ ನಮ್ಮ ಖುಷವ ಶಿಂದವ ಹುಷಾರ್ ಹಾಕಿ ಒಬ್ಬಕ್ನ ಬಾಯಿಗೆ ಬರ್ತಾಳ ಹೆಸ್ರಿಗೆ 3 ಬರ್ತೀರಿ ಬಾಯಿಗೆ ಆಕಿ ನಮ್ಮ ಅಕ್ಕನ ಮಗಳವ ಆಕಿ ಬಾ ಹೆಸರಿಗೆ ಬರ್ತಾಳ ನೀ ಮ್ಯಾಲಿಂದ ಉದುರ್ದಿಕ್ಕಿ ಏನ್ ಹೆಸರು ಬರ್ತದ ನಮ್ಗ ನಿಮ್ಮ ಅಕ್ಕನ ಹುಟ್ಟ್ಯಾನ ಪೂರ ಉದ್ರಿ ಇದು ನೋಡ್ರಿ ಇದನ್ನ ಗೋಧಿ ಹಿಟ್ಟಿಂದ ತರದ್ ಇದ್ರ ಮುಗತೆ ಮಾಡ್ಕೊಂಡಿದ್ರಿ ಅಳವಕಾಗ ಅಂದ್ರೆ ಜಿಗಿ ಜಿಗಿ ಆಗುತ್ತಲ್ರಿ ಇವು ಬಾಯಿ ಬಿಡಲ್ಲ ಅನ್ನೋದಕ್ಕೋಸ್ಕರ ಇವು ಮಡ್ಚುವು ಸಮೋಸ ಮಾಡು ರೆಸಿಪಿ ಕೇಳಿ ನೋಡಿಬಿಟ್ರೆ ಆ ತಲೆ ಚಿಟ್ಟ ಹಿಡಿತೈತ್ರಿ ತೆಳ್ಳಗ ಚಪಾತಿ ಬೇಯಿಸಿ ಅವನ್ ಚಪಾತಿ ಸ್ವಲ್ಪ ಸ್ವಲ್ಪ ಹಂಚಿನ ಮ್ಯಾಗ ಬೇಯಿಸಿ ಆಮೇಲೆ
ಒಳ್ಳೆ ಅವು ಚೌಕಗೆ ಒಂದೇ ಇದ್ರೊಳಗೆ ಕಟ್ ಮಾಡ್ಕೊಂಡು ಮತ್ತು ಎಣ್ಣೆ ಕರಿದು ಅವೆಲ್ಲ ಭಾಳ ರಗಳೆ ತೋರಿಸ್ತಾರೆ ರೀ. ಇದು ಒಂದು ಸ್ವಲ್ಪ ಸಿಂಪಲ್ ರೆಸಿಪಿ ಇದು ನಂದು. ಈಗೇನ್ರಿ ಮ್ಯಾಗಿ ಕ್ಯೂಬ ಮ್ಯಾಜಿಕ್ ಮ್ಯಾಗಿ ಮಸಾಲ ಅವೆಲ್ಲ ಕಡೆ ಸಿಗ್ತಾವು. ಅವನೊಂದಿಟ್ಟು ಹಾಕಿ ಮಾಡಿದ್ವಿ ಅಂದ್ರೆ ಚಂದ ಅನ್ನಿಸ್ತಾವ್ರಿ, ಟೇಸ್ಟ್ ಭಾರಿ ಬರ್ತೈತಿ. ಶನಿ ನೀ ಆ ಕಡೆ ಹೋಗ್ಲಿ, ನೀ ಕಾಣೋದೇ ಇಲ್ಲ, ಈಗ ಕಾಣಲ್ಲ. ಹಾಯ್ ಬಾಯ್. ಹಲೋ. ಹುಳಿ ಉಳಿತಂದ್ರೆ ಬಾಗು ಇದು ತಿಂದಲ್ಲೇ ಮಾಡ್ಬೇಕು ನೋಡಿ. ಅದೀಟ ಹಾಂ ಹಂಗ ಬಿಟ್ರು ತಿಂತೀವಿ ಬಿಡು. ಹಂಗ ತಿಂದ್ರೆ ಮಜಾ ಬರಲ್ಲ. ಅದು ಏನು ಹೆಂಗ್ ಮಾಡ್ಕೊಂಡು ತಿನ್ನೋದು ಹಂಗೆ ಮಾಡ್ಕೊಂಡು ತಿಂದ್ರೆ ಮಜಾ ಇಲ್ಲ. ತಿಂದು ಹೌದು, ನಾವು ಒಂದು ಸ್ವಲ್ಪ ತಿಂದಿದ್ದೆ. ಸಮೋಸ ತಿಂದಿಲ್ಲ? ವೆರಿ ಬ್ಯಾಡ್ ಶಿಟ್. ತಿಂದಿನಿ, ನಾವು ತಡದಾಗಿ ತಿಂದಿನಿ. ಅದು ಅಂಬಿಕಾ ಅಂತ ಮನೆ ಬಾಡಿಗೆ ಕೊಡೋಕ್ಕೆ ಫಸ್ಟ್ ಮಾಡಿದ್ವಿ. ನಾ ತೊಡ್ದ ಬಾಸೆಲ್ಲ ಮಾಡುತ್ತಾ ಸಮೋಸ. ಇಲ್ಲಿ ಫಸ್ಟ್ ಲೇ ಸಿಂಧಿ ಅದು ಒಂದ್ಸಲ ತಿನ್ ಟೇಸ್ಟ್ ನೋಡು. ಹಂಗ ತಿನ್ಬೋದಿಲ್ಲ? ಅದು ಮಜಾ ಬರುತ್ತೆ. ಕೈಯ ಕೈ ಅಂಟಿ ಏನು ಮಾಡ್ಬೇಕು ನಿಮ್ಮ ಸ್ವಲ್ಪ ಕಷ್ಟಪಡಲಿ. ತಿನ್ನೋಣ ಹೆಂಗ ಅನಿಸ್ತಾ ಇದೆ ಫೀಲಿಂಗ್? ಹ್ಯಾಪಿ ಹ್ಯಾಪಿ ಫೀಲಿಂಗ್. ಹ್ಯಾಪಿ 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 ಹ್ಯಾಪಿ. ನಾನು ಶಿಂದವನ ಕೈ ಒಟ್ಟ ಸುಮ್ಕೊಂಡ್ರಲ್ಲ. ಕುಂದ್ರದಿಲ್ಲ. ತೋರಿಸ್ಬೋದು ಸಮೋಸ ತೋರಿಸಿ ತೋರಿಸಿರ್ಲಿ. ಈ ತೋರ್ಸಕ್ಕೆ ಮಾಡ್ತಾ ಆಗ್ತಾ ಬಿಡು. ತಂಬೈ ಕಡೆ ನನ್ನ ಕೈ ಸುಡಲ್ಲ. ಅದನ್ನೇನು ಹಚ್ಚಿನಾಗ ಇಟ್ಟು ತೋರಿಸಲಿ ಬಂಡಿ ಒಂದೊಂದು ತೆಗಿಲಿ. ನೀ ದೂರದಿಂದ ಸಿಂಧುನ ಕಾಣಿಸ್ತಾ. ಇದನ್ನು ತಗೋ ಮೊದಲು ಮಾಡಿದ್ರು ಸುಡಲ್ಲ. ತಿನ್ಬೇಕಂತ ಇಲ್ಲಿ ತೋರ್ಸಂತ ತಿನ್ಬೇಕಂತ. ಇಲ್ಲ ನಿಮಗೆಲ್ಲರಿಗೆ ಬಾಯನ ನೀರು ಬರುತ್ತಿರಬಹುದು. ಬಾಯಾಗಿನ ನೀರು ಅಂತ ಎಲ್ಲರೂ ಬೋರ್ ಹಾಕ್ತಾರ. ಏನ್ ಮಾಡ್ತೀವಿ? ಬಾಯ ಬರಕ್ಕೆ ಯಾರಾಗಿ ಎಡಿ ಇದನ್ ಚಮಚೆ. ಏ ಸುಡುತ್ತದೆ, ಏನಿಲ್ಲ ಸುಡುತ್ತಂತ ತಗೋ. ಢನ್ ಢನ್ ಢನ್. ನಾ ಫಸ್ಟು ನಿಮ್ಮ ಮಮ್ಮಿಗೆ ಫಸ್ಟು ಟೇಸ್ಟ್ ಹೇಳೋಣ. ಮೇರಾ ಮಮ್ಮಿ ಮಾರ ಮಮ್ಮಿ ಹಮಾರಾ ಅವ್ರು ಎಕಡೆ ಹೋಗ್ಯಾರ? ನಮ್ಮ ಮಮ್ಮಿನೂ ಆ ಕಡೆ ಹೋಗ್ಯಾನ. ಅವ್ರ ತಕ ಮಾಡಿ ಏ ನಿಂದ್ರಲ್ಲಿ ಇಲ್ಲೇ ನಿಂದರು. ಮತ್ತೆ ಏನದು? ಮತ್ತೆ ಸಮೋಸ ಅಂತ ಸಮೋಸ ಅದು. ತಿನ್ನೋದು ತಿನ್ ನೋಡಿ ಹೆಂಗೈತಿ ನೋಡು. ಶೈತಿ ನೋಡಿ. ಹೆಂಗೈತಿ? ಮಸ್ತ್ ಆಂಟಿ. ಚಲೋ ಆಗಿತ್ತಾ? ಮಸ್ತ್ ಆಗ್ಯಾವ. ಸೂಪರ್ ಆಗ್ಯಾವ. ನಾ ಮಾಡಿ ನಾನು ಈ ಪಲ್ಯ ಕಳ್ಕೊಂಡು ತಿಂದಿಲ್ಲ ಒಳಗಿಂದ ಸಮೋಸ. ಸಮೋಸ ಮಸ್ತ್ ಸಮೋಸ. ಓಂಕಾರ ಸಮೋಸ ಸೆಂಟರ್. ನೋಡ್ರಿ ಮಾಡಿದಾರ ನಮ್ಮ ಸರಾಂಟಿ ಇಕ್ಕಿ ಮಾಡ್ಯ ಅಂತ್ರಿ. ಎಲ್ಲ ಮಾಡಿದಕ್ಕಿನೇ ಸಮೋಸ
ಓಕೆ ಆಡ್ ನೋಡ್ರಿ ನಮ್ಮ ಒಮ್ಮೆ ಆಡಿನ ತಕೊಂಟಾನ ಮಸ್ತ್ ಆಗ್ಯಾವ ನೋಡ್ರಿ ನಮ್ಮ ಅಕ್ಕ ಮುದ್ದೋಕ್ ಹೋಗಿ ಬರಾಗ ಐಸ್ ಕ್ರೀಮ್ ತಂದಿದ್ದಿಲ್ರಿ ತುಂಬ್ಕೊಂಡಾರಿ ಇಲ್ಲಿ ನೋಡ್ರಿ ನಾವು ಈ ಸಮಯ ಇಷ್ಟ ಹಾಕೊಂಡು ತಿಂದಿಲ್ಲ ನನಗೆ ಸ್ವಲ್ಪ ಕ್ಯಾಂಟ್ ಹಾಕಿನಕ್ಕೆ ಶ್ರೀ ತಿಂದಾನ ಹಾಕೊಂಡೋಗಿದ್ದ ಅವ್ ತಿನ್ನಕ್ ಬರಲ್ಲ ಚಂಚದಾಗ ಅವತ್ತು ತಿಂತಾನೆ ಹೆಂಗಾರ ಮಾಡಿ ಅವ್ ತಿನ್ನಕ್ ಬರಲ್ಲ ಹೋಗಿ ಮುಚ್ಚ ಕೇಳ್ಕೊಟ್ಟಾನ ಅವತ್ತಿರ್ತೀನಿ ತಿನ್ನಕತ್ತಿದ್ದ ಅವ ಒಲ್ಲಂತ ಬಂದ್ಬಿಟ್ಟು ನೀವು ತಿನ್ನೋದಿಲ್ಲ ಯಾಕೆ ಲಾಸ್ಟ್ ಹುಡುಸಿಯಾರಿ ನಮ್ಗಿಟ್ಟು ಐಸ್ ಕ್ರೀಮ್ ತಿನ್ನತ್ತೇವೆ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದಿದ್ದು ಪುಷ್ಟಿಕ ಹಾಂ ಇದು ತಿಂದು ಫುಲ್ ತಪ್ಪು ಮಾಡ್ಕೊಂಡು ಹಂಗೆ ಮತ್ತೆ ನಾಳೆ ಬೆಳಗ್ಗೆ ಲಾಗ ಸಿಗ್ತೇವಂತ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್ ಚಮಚೆ ಕೊಡ್ತೀನಿ ಅಂತ ಬ್ಯಾಗ್ ತಿನ್ನ ಕೊಡ್ತೀನಿ ತಿನ್ ಕಾಲೇ ಮಾಡಿಂದ ಆಮೇಲೆ ಇದು ಮಾಡ್ತಾ ಬಾಯ್ ಬಾಯ್ ಬಾಯ್